ಎಲ್ಲದಕ್ಕೂ ನಮಸ್ಕಾರ ಕಂಡಪ್ಪ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. ಇನ್ನೇನ್ರಪ್ಪ, ಹೊಸ್ದಾಗಿ ವಿಡಿಯೋ ಮಾಡ್ದು ಅದಕ್ಕೂ ಭಾರಿ ಬೇಜಾರಾಯ್ತದೆ ಕಣ್ರಪ್ಪ ನಮಗೆ. ಯಾಕೆ ಅಂದರೆ ಆ ಸಲ ಸಬ್ಸ್ಕ್ರೈಬಲ್ಲಿ 300 ಜನ 400 ಜನ ನೋಡೋಕ್ಕಿಲ್ಲ. ನಾವೊಂದು ಹೊಸ ಕತೆ ಅಂತ ಮಾಡೋದು ಯಾಕ್ರಪ್ಪ? ನಾವು ಮಾಡಿ ಏನು ಪ್ರಯತ್ನ ಹೇಳಿ ನೀವೇ? ನನಗೆ ನೂರಾರು ಕಾರಣಗಳಿರ್ತವೆ. ನಿಮ್ಮ ಜೊತೆಗೆ ಅಳ್ಬೇಕು ಅನಿಸ್ತು. ನನ್ನ ಕಷ್ಟಗಳು ಹೇಳ್ಕೊಂಡು ಅದಕ್ಕೆ ನಾನು ಅಳ್ತಾವನಿ ಕಣ್ರಪ್ಪ. ನಂದು ಏನು ತಪ್ಪು ವಿಡಿಯೋವಲ್ಲಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ಬೇಡ ಅಂತ ಹೇಳಲ್ಲ ಅವರು. ನಮ್ಮಂಗೆ ನಮ್ಮನ್ನ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರಪ್ಪ ದಯವಿಟ್ಟು. ನಾನು ತುಂಬ ಕಷ್ಟದಲ್ಲಿದ್ದೀನಿ ಕಣ್ರಪ್ಪ. ಕೆಲವೊಂದು ಸಲ ನಮ್ಮ ಕಷ್ಟಗಳು ಹೇಳ್ಕೋಬಾರ್ದು ಅನಿಸುತ್ತೆ, ಒಂದೊಂದ್ಸಲ ಹೇಳ್ಕೋಬೇಕು ಅನಿಸ್ತದೆ. ನಮಗೆ ನೀವು ಸಪೋರ್ಟ್ ಮಾಡಿದ್ರೆ ನೀನು ಯಾರು ಮಾಡ್ತಾರೆ ಹೇಳಿ? ನನಗೆ ನಿಜವಾಗ್ಲೂ ಹೇಳ್ತೀನಿ, ಸಪೋರ್ಟ್ ಮಾಡಿ ಬಿಡಿ. ನನ್ನ ಕಷ್ಟಗಳು ಹೇಳ್ಕೋಬೇಕು ಅಷ್ಟು ಹೇಳ್ಕೊತಾ ಇದ್ದೀನಿ ಅಷ್ಟೇ. ನನ್ನ ವಿಡಿಯೋ ಏನು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಕತೆಲಿ ಏನು ತೊಂದರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಯಾಕೆ ವ್ಯೂಸ್ ಬರ್ತಾ ಇಲ್ಲ? ಇನ್ನೇಂದ್ರ ಸಬ್ಸ್ಕ್ರೈಬ್ ಏನಿಲ್ಲ ಅದಕ್ಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಬೋದು. 6,000 ಸಬ್ಸ್ಕ್ರೈಬ್ ಇದ್ರು 2 ಕಂಪ್ಲೀಟ್ ಆಗ್ತಿಲ್ಲ. ಒಂದೊಂದ್ಸಲ ನನ್ನ ಮೇಲೆ ನನಗೆ ಭಾರಿ ಅಸಹ್ಯ ಆಗ್ಬಿಡ್ತದೆ. ಅಷ್ಟು ಕೆಟ್ಟದಾಗಿ ವಿಡಿಯೋ ಬಿದ್ದದ ಅಂತ ಅನ್ಸ್ಬಿಡ್ತದೆ. ಬೇಕಂದ್ರೆ ಹೇಳಿ ಅತ್ತಾಗಿ ವಿಡಿಯೋನೇ ನಿಲ್ಲಿಸ್ಬಿಡ್ತೀನಿ. ಇನ್ನು ಮುಂದೆ ವಿಡಿಯೋ ಮಾಡಲ್ಲ. ನೀವೇ ನೋಡಲ್ಲ ಅಂದಿಲ್ಲ. ನಾನು ಯಾಕೆ ಒಂದೊಂದು ವಿಡಿಯೋಗೆ 2 ಗಂಟೆ 3 ಗಂಟೆ ಕಷ್ಟಪಡಬೇಕು? ಅದು ನನಗೆ ಸರಿಯಾಗಿ ಗೊತ್ತಾಗೋದಿಲ್ಲ, ಏನೂ ಇಲ್ಲ, ಮಾಡೋಕ್ಕೂ ಬರಲ್ಲ. ತುಂಬ ಬೇಜಾರಾಗ್ಬಿಟ್ಟದೆ, ಜೀವನನೇ ಬೇಜಾರಾಗೋಗುತ್ತೆ. ಇನ್ನೇನ್ರಪ್ಪ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಏನಾರ ಇದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನೋಡಿದ್ರಲ್ಲಪ್ಪ ಎಷ್ಟು ಬೇಜಾರಾಯ್ತದೆ ಅಂತ. ನಾನು ಸುಮ್ಮನೆ ಯಾಕೆ ಕತ್ತಪತ್ತಿ ವಿಡಿಯೋ ಮಾಡೋದು? ಆತವ್ದ ತಪ್ಪಿಗೆ ಬಲ್ಲಿ 300 ಜನ 400 ಜನ ಕಂಪ್ಲೀಟ್ ಆಗೋದೇ ಕತ್ತ. ಸುಮ್ಮನೆ ನಾನು ಯಾಕೆ ವಿಡಿಯೋ ಮಾಡೋದು? ಎಲ್ಲಿ ಒಂದೊಂದು ವಿಡಿಯೋ ಮಾಡೋಕ್ಕೆ 5 ಗಂಟೆ 3 ಗಂಟೆ ತಗೋಬೇಕು. ಸುಮ್ಮನೆ ಬೇಗ ಇಲ್ಲ, ಬದುಕಿಗೆ ಯಾವುದು ತಪ್ಪತ್ತು ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಅದೆಲ್ಲ ಸುಮ್ಮನೆ ಬುದ್ರಪ್ಪ. ಇನ್ನು ಮುಂದೆ ನಾವು ವಿಡಿಯೋ ಮಾಡೋಕ್ಕಿಲ್ಲ, ನಿಲ್ತ್ಬಿಡ್ತೀವಿ ಚಾನಲ್ನೇ. ಯಾವುದು ನೋಡಲ್ಲ ಅಂದಮೇಲೆ ಮಾಡೋದು ಯಾಕೆ ನಾವು? 10 ತಿಂಗಳೇ ಒಂದು ಯೂಟ್ಯೂಬ್ ಇಲ್ಲ, ಏನೂ ಇಲ್ಲ. ನೋಡೋದೇ ಬೇಡದಾಯ್ತದೆ. ನೀವೆಲ್ಲ ಚೆನ್ನಾಗಿ ನೋಡಿದ್ರೆ ನಮಗೂ ವಿಡಿಯೋ ಮಾಡೋಕ್ಕೆ ಖುಷಿ ಆಯ್ತದೆ. ಎತ್ತೆತ್ತು ಮಾಡಬೇಕಲ್ಲಂತ ಇಂಥದ್ದು ಬರ್ತದೆ. ನೀವು ಯಾವುದು ಏನು ದಪ್ಪತ್ತು ಮಾಡಲ್ಲ, ಏನು ಮಾಡಲ್ಲ. ಬುದ್ಧಿ ನಿಮಗೆ ಇತ್ತಲ್ಲ. ಆಮೇಲೆ ನಾವು ಯಾಕೆ ನಿಮಗೆ ಕತ್ತಕ್ಕೋದದು? ವಿಡಿಯೋ ನೋಡಿ ಅಂದ್ಬಿಟ್ಟು. ಯಾವತ್ತಿದ್ದು ನನ್ನ ಪ್ರೀತಿ ಕೈ ತಗೋದು ಯಾವತ್ತಿದ್ದು ಚೆನ್ನಾಗಿರ್ಬೇಕು. ಎಲ್ಲರಿಗೂ ಧನ್ಯವಾದಗಳು. ಬುದ್ಧಿ ಪರವಾಗಿಲ್ಲ. ನಮ್ಮಿಂದ ಯಾರಿಗೂ ತೊಂದರೆ ಕೊಡ್ಬೇಕು, ಏನೂ ಕೊಡ್ಬೇಕು ನಾವು. ನಾನು ನಿಮ್ಮ ಮೇಲೆ ಯಾವಾಗಲೂ ಕೋಪ ಮಕ್ಕಳಿಕ್ಕಿಲ್ಲ. ನಮ್ಮ ಪ್ರೀತಿಯ ತಗೋದು ಯಾವಾಗಲೂ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಎಲ್ಲದಕ್ಕೂ ದೇವರು ಒಳ್ಳೇದು ಮಾಡಬೇಕು. ನಾನು ಮಾತಾಡಿದ್ದು ಏನಾದ್ರು ಯಾರಿಗದು ಬೇಡದೇ ದಯವಿಟ್ಟು ನನ್ನ ತಪ್ಪಿಬಿಡಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಜೊತೆ ಮಾತಾಡಬೇಕು ಅನ್ನೋದಿದ್ದೆ ನಿಮಗೆ ಕಮೆಂಟಲ್ಲಿ ಮಾತಾಡಿ ಅಷ್ಟೇ ಕಣಪ್ಪ. ಧನ್ಯವಾದಗಳು. ಯಾವುದು ಬೇಡದ್ ಮತ್ಕೋಬೇಡಿ.